ರೆಸಿಪಿ ನಂಬರ್ 105 ಸಬ್ಸಿಗೆ ಸೊಪ್ಪಿನ ಇಡ್ಲಿ. ಫಸ್ಟ್ ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಾನು ಇವತ್ತಿನ ರೆಸಿಪಿಲಿ ಇಡ್ಲಿ ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೆ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಹೇಗೆ ಇಡ್ಲಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ 1 ಗ್ಲಾಸಷ್ಟು ಉದ್ದಿನಬೇಳೆ ನೀಟಾಗಿ ತೊಳ್ಕೊಂಡು ಅದನ್ನು ನೆನೆಸಿಟ್ಟಿರ್ತೀನಿ 6 to 7 ಅವರ್ಸು. ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ತುಂಬ ಸ್ಮೂತ್ ಪೇಸ್ಟ್ ಬೇಡ, ಸ್ವಲ್ಪ ರವೆ ಥರ ಬಂದರೂ ಸಾಕು. ಇದಕ್ಕೊಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಆ್ಯಸ್ ಯೂಶ್ವಲ್ ನಿಮಗೆ ಇಡ್ಲಿ ಮಾಡೋ ರೆಸಿಪಿಲಿ ತೋರಿಸಿದ್ದೀನಿ. ನಾನು ಬಿಸಿ ಅನ್ನ ಹಾಕ್ತೀನಿ ಸ್ವಲ್ಪ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ನೋಡಿ ನೀಟಾಗಿ ಆಗಿರುತ್ತೆ ಇಡ್ಲಿ ಹಿಟ್ಟು, ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಇದಕ್ಕೆ ನಾನು ಇವಾಗ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಮೇನಾಗಿ ಸಬ್ಸಿಗೆ ಸೊಪ್ಪು 2 ಕಪ್ಪಷ್ಟು ಅಥವಾ 1.5 ಕಪ್ಪಷ್ಟು ಹಾಕ್ಬೋದು. ಇದಾದ ನಂತರ ನೆನೆಸಿಟ್ಟಿರೋ ಅಂಥ ಬೆಳಗ್ಗೆನೇ ನೀವು ಆರಾಮಾಗಿ ಒಂದು 20 ನಿಮಿಷ ನೆನೆಸ್ಬೋದು. ಕಡಲೆಬೇಳೆ ನಾನು ನೆನೆಸಿರೋದನ್ನ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು, ಬಟ್ ಮಧ್ಯೆ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡಿದೆ. ಹಾಗೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2-3 ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಕಡಲೆಬೇಳೆ ಕೆಳಗೆ ಹೋಗ್ತಾ ಇರುತ್ತೆ. ಹಾಕುವಾಗಲೂ ಅಷ್ಟೇ ನೀಟಾಗಿ ಕೆಳಗಡೆಯಿಂದ ತೆಗೆದು ಈ ಥರ ಹಾಕುವಾಗ ನಿಮಗೆ ಈಸಿಯಾಗಿ ಆಗುತ್ತೆ. ಕಡಲೆಬೇಳೆನೂ ಕೂಡ ಸಿಗುತ್ತೆ. ಮೇಲ್ಮೇಲೆ ಹಾಕಿದ್ರೆ ಬರೀ ಸೊಪ್ಪು ಮಾತ್ರ ಇರುತ್ತೆ. ಎಣ್ಣೆ ಸವರ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟ್ಗೆ, ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕಷ್ಟೆ. ತುಂಬ ಸಿಂಪಲ್. ಮಕ್ಕಳಿಗೆ ದಿನ ಒಂದೇ ಥರ ಇಡ್ಲಿ ಮಾಡಿಕೊಟ್ಟಿರ್ತೀರ, ಅಥವಾ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿಕೊಡೋದ್ರಿಂದ ರುಚಿ ಕೂಡ ಬರುತ್ತೆ, ಟೇಸ್ಟ್ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಕಾಯಿ ಚಟ್ನಿ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಆದರೂ ಖಾರ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ನೀಟಾಗಿ ಸೊಪ್ಪು ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಕಡಲೆಬೇಳೆನೂ ಕೂಡ ಕಾಣಿಸ್ತಾ ಇದೆ ಅಲ್ವಾ, ಸಾಫ್ಟಾಗಿ ಬಂದಿತ್ತು ಇಡ್ಲಿ ಅಂತೂ. ನೋಡಿ, ಆ್ಯಕ್ಚುಲಿ ಹಂಗೆ ತಿನ್ಬೋದು, ಇನ್ನೂ 4 ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಬರೀ ಇಡ್ಲಿ ರೆಸಿಪಿ ಬೇಕು ಅಂದರೆ ಈಗ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ, ಕ್ಲಿಕ್ ಮಾಡಿ ನಿಮ್ಗೆ ಅದು ತೋರಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.